ಮದುವೆಗೆ ಬಂದ ವಾಹನ ಬೆಂಕಿಗೆ ಆಹುತಿ. ಮದುವೆ ಸಮಾರಂಭಕ್ಕೆ ಬಂದಿದ್ದ ಮಾರುತಿ ವ್ಯಾನ್ ಒಂದಕ್ಕೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಭಸ್ಮವಾದ ಘಟನೆ ಬೆಳಗಾವಿಯ ಹೃದಯ ಭಾಗದಲ್ಲಿ ನಡೆದಿದೆ. ವ್ಯಾನದಲ್ಲಿದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಬೆಂಕಿಯ ರಭಸಕ್ಕೆ ವ್ಯಾನಿನಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡಿದ್ದು ಟೈರ್ಗಳು ಕೂಡ ಛಿದ್ರವಾಗಿವೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಕಟ್ಟಡಗಳು, ಗಾಜುಗಳು ಕೂಡ ಜಖಂಗೊಂಡಿವೆ. ಪಕ್ಕದಲ್ಲೇ ಮದುವೆ ಹಾಲ್ನಲ್ಲಿ ಮದುವೆ ನಡೆದಿತ್ತು. ಮದುವೆ ಸಮಾರಂಭಕ್ಕೆ ಬಂದಿದ್ದವರು ದಿಕ್ಕಾಪಾಲಾಗಿ ಓಡಿದ್ದು ಬೆಳಗಾವಿಯ ಸನ್ಮಾನ್ ಹೋಟೆಲ್ ಪಕ್ಕದಲ್ಲಿ ಈ ಬೆಂಕಿ ಅನಾಹುತ ಸಂಭವಿಸಿದೆ. ಈ ಪ್ರದೇಶ ಜನನಿ ಬೀಡ ಪ್ರದೇಶವಾಗಿದ್ದು ಕೂಗಳತೆಯಂತೆ ದೂರದಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಬೆಂಕಿಗೆ ಆಹುತಿಯಾದ ಮಾರುತಿ ವ್ಯಾನ್ MH014080 ಎಂಬ ನಂಬರಿನ ವ್ಯಾನ್ ಮಹಾರಾಷ್ಟ್ರದ ಇಂಚಲಕರಂಜಿ ಮೂಲದ್ದು. ಸಂಬಂಧಿಕರ ಮದುವೆ ಸಮಾರಂಭಕ್ಕೆ ಈ ವಾಹನದಲ್ಲಿ ಬಂದಿದ್ರು. ಈ ಪ್ರಕರಣ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. तेला भी कशी लागली आग की बाजूने गरम होता ना, एवढा गरम झाला जराशी वाऱ्याने आग खाली जाऊ ना. टायर वेअर इन्शुरन्स आहे असेल की त्याचा सगळंच गेला. सिलेंडर संपला म्हणून तर नशीब सिलेंडर स्फोट झाला नाही. नाही नाही अशा पंक्चर होऊन गळकी झाली ते तापून सुटलं तर सिलेंडर बी लिकेज झाले गेले. लय पहिल्यांदा बघितलं आयुष्यात गाडी पेटली आहे. मी पण बाहेर ना आता बोलवले आता बोलवले आता काय महाराष्ट्रची लग्नाला आलेली गाडी असणारी कंप्लीट गाडी पेटल्यामध्ये ते तापले पेटलंच कसं. टायर उडाले. शेवटचं टायर आहे. टायर काय त्यात आता गाडीत काय बी नाही. आता स्क्रॅपला नेऊन घालायची ती. इंजिन तेवढी इंजिन सगळे सगळं वितळून जातं. आता स्टेपनी गेली. आता स्टेपनी गेली. नाही नाही अजूनही काय टायर 3 उडले 4 उडले अजूनही काय. हे चौथं होतं स्टेपनी गेली. आता पाचवी. याचा साठा कसा शिल्लक राहिला. आले का फोन करायला केले. फोन करायले का मग घराला आग लागली तर काय उपयोग आहे. आणि तो शाना सीट काढून बाजूलाच ठेवलाय. तिथंच सीट पण जळून गेलं. सीट काय गाडी जळली तर सीट घेऊन काय करायचं. खरं काय पण रे ना. तो बसलेला ड्रायव्हर सरकला. सिगरेट बघायला ओढत बसला. काय आता केला असणार तो ड्रायव्हर कसं काम काय. कुणाची गाडी आहे. बादली घेऊन गेला. कुठे बादली कुठे आहे. बादली तिथंच कमी पडली आलो होतो. पण स्वयंपाक करताना ज्या वेळेला बघितलं गाडी आली आणि अचानक पेढ घेतल्याबरोबर लोक उतरले त्यातून. 5 मिनिटाचा फरक झाला. वाचले लोक पण गाडी पेढ घेतली. पण इथे आजूबाजूला कॉलेज आहेत, हॉस्टेल आहे, हायवे रोड आहे, लग्न मंडप आहे, कार्यालय आहे. जवळजवळ 1000-1500 लोक आले होते. ते मोठा अपघात होता वाचला. त्यामुळे फक्त गाडीचं नुकसान झालं, बाकी काय नाही. ಶಾಸಕ ಕಾಶಪ್ಪನನ್ನು ಬಂಧಿಸಿ ಎಂದು ಪ್ರತಿಭಟನೆ. 2 ದಿನದ ಹಿಂದೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಮತ್ತು ಅವರ 9 ಜನ ಬೆಂಬಲಿಗರು ಸೇರಿ ಮಿತಿಮೀರಿ ಕುಡಿದು ಬಾರ್ನಲ್ಲಿ ಗಲಾಟೆ ಮಾಡುತ್ತಿರುವುದನ್ನು ಪೊಲೀಸ್ ಪೇದೆ ಪ್ರಶ್ನಿಸಿದ್ದಕ್ಕೆ ಕರ್ತವ್ಯ ನಿರತ ಪೊಲೀಸರ ಮೇಲೆ ಅವಮಾನಿಸಿರುವುದನ್ನು ಖಂಡಿಸುತ್ತಾ ಶಾಸಕ ವಿಜಯಾನಂದ ಕಾಶಪ್ಪನವರ ಇವರ ಆಪ್ತ ಇವರ್ಯಾರು ಗೊತ್ತೇನು ಎಂಎಲ್ಎ ವಿಜಯಾನಂದ ಕಾಶಪ್ಪನವರು ನಾಳೆ ನಿನ್ನ ಬಟ್ಟೆ ಬಿಚ್ಚಿಸಿ ನೀನು ಇಲ್ಲಿ ಪೊಲೀಸ್ ಡ್ಯೂಟಿ ಮಾಡ್ದಂಗೆ ಮಾಡ್ತಾರೆ ಎಂದು ಪೊಲೀಸ್ ಪೇದೆಗೆ ಬೆದರಿಕೆ ಹಾಕುವುದು ಮತ್ತು ಮುಖ್ಯಮಂತ್ರಿಗಳ ಒಂದುತನದ ಮಾತುಗಳು ಕಾಂಗ್ರೆಸ್ನ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಸಂಸ್ಕೃತಿಯಾಗಿದೆ. ಶಾಸಕರು ಪೊಲೀಸ್ ಪೇದೆಗೆ ಪೊಲೀಸರು ನನ್ನ ಬೂಟಿಗೆ ಸಮಾನ ಎಂದು ಅವಮಾನಿಸಿರುವುದು ಖಂಡನೀಯ. ತಡರಾತ್ರಿ 1:05ಕ್ಕೆ ಸ್ಕೈನ್ ಬಾಗಿದು ಪೇದೆ ಮತ್ತು
ASI ಇವರಿಗೆ ನಿಮ್ಮನ್ನೆಲ್ಲ ಅಸೆಂಬ್ಲಿ ಸ್ಪೀಕರ್ ಮುಂದೆ ನಿಲ್ಲಿಸುತ್ತೇನೆ ಎಂದು ಎದುರು ದನಿಯಲ್ಲಿ ಬೈದಿದ್ದಾರೆ. ಕಾರಣ ಇಂಥ ಸಮಾಜಘಾತುಕರನ್ನು ಬಂಧಿಸಿ ತಕ್ಕ ಶಿಕ್ಷೆಗೆ ಗುರಿಪಡಿಸಬೇಕು. ಘಟನೆ ನಡೆದ ದಿನದಂದೇ ಫಿರ್ಯಾದಿ ದಾಖಲಾಗಿದ್ದರೂ ಇನ್ನೂ ಶಾಸಕರನ್ನು ಮತ್ತು ಬೆಂಬಲಿಗರನ್ನು ಬಂಧಿಸದಿರುವುದು ಸರ್ಕಾರ ನಡೆಯನ್ನು ತಿಳಿಸುತ್ತದೆ. ಆದ ಕಾರಣ ಭಾರತೀಯ ಜನತಾ ಪಕ್ಷ ಇಂಥ ಅನೈತಿಕ ಘಟನೆಗಳನ್ನು ಖಂಡಿಸುತ್ತದೆ ಎಂದು ಬೆಳಗಾವಿಯಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಯುವ ಮೋರ್ಚಾ ರೋಡ್ಗೆ ಇಳಿದಿದೆ. ಬಿಜೆಪಿ ಯುವ ಮೋರ್ಚಾದಿಂದ ನಾವು ಇವತ್ತು ಕರೆ ಮಾಡಿ ಸೋಮಶೇಖರ್ ಗೌಡ ರೌಡಿ ಶೀಟರ್ ಇವರೆಲ್ಲರೂ ಕೂಡಿ ಬೆಂಗಳೂರಿನ ಸ್ಕೈ ಬಾರ್ನಲ್ಲಿ ರಾತ್ರಿ 1:30 ಸುಮಾರ ಪಾರ್ಟಿ ಮಾಡುತ್ತಿರುವಾಗ ಕರ್ತವ್ಯ ನಿರತ ಪೊಲೀಸ್ ಪೇದೆಗಳು ಅವರಿಗೆ ಈ ಸಮಯ ಪ್ರಜ್ಞೆಯನ್ನು ತಿಳಿಸಿ ಹೇಳಿದಾಗ ಆ ಕಾಂಗ್ರೆಸ್ MLA ವಿಜಯಾನಂದ್ ಕಾಶ್ಯಪ್ನವರ್ ಮತ್ತು ಅವರ ಸಹಪಾಠಿಗಳು ಆ ಕರ್ತವ್ಯ ನಿರತ ಪೊಲೀಸ್ ಪೇದೆಗಳ ಮೇಲೆ ಹಲ್ಲೆ ಮಾಡಿ ಕಾಂಗ್ರೆಸ್ ಈ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಯನ್ನು ತೋರಿಸ್ತಾ ಇದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಶಾಸಕರ ಮೇಲೆ ಇರುವ ಹಿಡಿತವನ್ನು ಇದು ಎತ್ತಿ ತೋರಿಸ್ತಾ ಇದೆ. ಮತ್ತು ಈ ರಾಜ್ಯದ ಗೃಹ ಮಂತ್ರಿಗಳಾದ ಜಾರ್ಜ್ ಅವರು ಪೊಲೀಸರಿಗೆ ಎಷ್ಟು ರಕ್ಷಣೆ ಕೊಡುತ್ತಿದ್ದಾರೆ ಎನ್ನುವುದರ ಬಗ್ಗೆಯೂ ಇದೊಂದು ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿದೆ. ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಾದರೂ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಥವಾ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಎಂದರೆ ಬಿಜೆಪಿ ಯುವ ಮೋರ್ಚಾ ಮುಂದೆ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತದೆ ಎಂದು ಈ ಮೂಲಕ ನಾವು ಕರೆ ಕೊಡುತ್ತೇವೆ.